ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಒಂದು ಅವಧಿಯಲ್ಲಿ ನಾವು ಮೂಲಭೂತ ಹಕ್ಕುಗಳ ಇಂಟ್ರೊಡಕ್ಷನ್, ಹಿಸ್ಟ್ರಿ ಆಫ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಹೌ ಮೆನಿ ರೈಟ್ಸ್ ಅನ್ನೋದ್ರ ಬಗ್ಗೆ ನಾವು ಕಳೆದ ಒಂದು ಅವಧಿಯಲ್ಲಿ ನೋಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನೇರವಾಗಿ ನಾನು ಇಂಥರ ಹಕ್ಕುಗಳಿಗೆ ಬರ್ತಾ ಇದ್ದೀನಿ. ಸೊ ಅದರಲ್ಲಿ ಮೊದಲನೇ ಒಟ್ಟಾರೆ ಟೋಟಲ್ ಇಂಥರ ದೇರ್ ಆರ್ ದ 6 rights, the fundamental. First one is the right to equality. Right to equality ಅಂದರೆ ಸಮಾನತೆಯ ಹಕ್ಕು ಅನ್ನುವಂಥದ್ರ ಕುರಿತಾಗಿ ಇವತ್ತಿನ ಒಂದು ಅವಧಿಯಲ್ಲಿ ನಾವು ನೋಡೋಣ. ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು ಅಂದರೆ ಏನು ಅನ್ನುವಂಥದ್ರ ಕುರಿತಾಗಿ ಇವತ್ತಿನ ಒಂದು ಅವಧಿಯಲ್ಲಿ ಅವಲೋಕನ ಮಾಡೋಣ. ಆರ್ಟಿಕಲ್ 14 to 18. So main important article in the fundamental rights is article 14 to 32. ಸೊ ಅನೇಕ ಕಡೆಗಳಿಗೆ ವಿದ್ಯಾರ್ಥಿಗಳೇ 14ರಿಂದ 32ರವರೆಗೆ ಅನೇಕ ಕಡೆಗೆ ಕ್ಲಾಸ್ಗಳಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾರೆ. 14ನೇ ವಿಧಿಯಿಂದ 32ನೇ ವಿಧಿವರೆಗೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇವತ್ತು 12ನೇ ವಿಧಿ ಏನು ಹೇಳುತ್ತೆ, 13ನೇ ವಿಧಿ ಏನು ಹೇಳುತ್ತೆ, ಆಮೇಲೆ ಕೊನೆಯದಾಗಿ ಬರ್ತಕ್ಕಂತಹದ್ದೇನು 33ನೇ ವಿಧಿ ಏನು ಹೇಳ್ತಾ ಇದೆ, 34ನೇ ವಿಧಿ ಏನು ಹೇಳ್ತಾ ಇದೆ ಮತ್ತು 35ನೇ ವಿಧಿ ಏನು ಹೇಳ್ತಾ ಇದೆ ಅನ್ನುವಂಥದ್ದನ್ನು ನಾನು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡ್ತಾಯಿದ್ದೆ. ಸೊ ನಾನು ಕಳೆದ ಒಂದು ಕ್ಲಾಸಿನಲ್ಲಿ ಕೂಡ ವಿದ್ಯಾರ್ಥಿಗಳು ಹೇಳಿದ್ದೆ, ನಾನು ಇದು BA 3rd ಸೆಮಿಸ್ಟ್ರಿಗೆ ಡಿಸ್ಕ್ರಿಪ್ಟಿವ್ದಲ್ಲಿಯೂ ಕೂಡ ಅನುಕೂಲ ಆಗಬೇಕು ಮತ್ತು ಕಾಂಪಿಟೇಟಿವ್ದಲ್ಲಿರ್ತಕ್ಕಂಥ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ MCQದಲ್ಲಿಯೂ ಕೂಡ ಇದರ ಮೇಲೆ ನಾನು ಕ್ವಶನ್ 2 ಕೂಡ ಇಲ್ಲಿ ತೆಗೆದುಕೊಂಡು ಹೋಗ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದೆ. ಅದೇ ರೀತಿಯಾಗಿ ಇವತ್ತು ಕೂಡ ಆ ಕ್ಲಾಸ್ ನಾವಿಲ್ಲಿ ನೋಡ್ತಾ ಇದ್ವಿ. ಸಮಾನತೆಯ ಹಕ್ಕು ಅಂತ ನೋಡ್ತೀವಿ. ವಿಧಿ 14ರಿಂದ 18. ಅದಕ್ಕಿಂತ ಮೊದಲು ಹೇಳಿದೆ ನಾನು 12ನೇ ವಿಧಿ ಏನು ಹೇಳುತ್ತೆ ಅಂತ. 12ನೇ ವಿಧಿ ರಾಜ್ಯ ಎಂಬ ವಿಷಯದ ಕುರಿತು ಚರ್ಚೆ ಮಾಡ್ತದೆ. ರಾಜ್ಯ ಮತ್ತು ಅದರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವೆರಡೂ ಕೂಡ ಭಾರತ ಸರ್ಕಾರದ ಒಂದು ವ್ಯಾಪ್ತಿ ಒಳಗೆ ಇರುತ್ತವೆ ಅನ್ನುವಂಥದ್ರ ಕುರಿತಾಗಿ ಆರ್ಟಿಕಲ್ 12ರಲ್ಲಿ ನಾನು ಚರ್ಚೆಯನ್ನು ಮಾಡಿ. ಆರ್ಟಿಕಲ್ 13 ಏನು ಹೇಳಿದ್ದಾರೆ ಅಂತಂದರೆ, ಮೂಲಭೂತ ಹಕ್ಕುಗಳನ್ನು ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಅವುಗಳನ್ನ ರದ್ದುಪಡಿಸುವುದಕ್ಕೆ ಬರುವುದಿಲ್ಲ ಅನ್ನುವಂಥದ್ರ ಕುರಿತಾಗಿ ಮತ್ತು ಅದರ ಮೇಲೆ ತಿದ್ದುಪಡಿಗಳನ್ನು ತರುವಂಥ ಸಂದರ್ಭದಲ್ಲಿ 368ನೇ ವಿಧಿಯ ಪ್ರಕಾರ ಏನು ನಮ್ಮ ತಿದ್ದುಪಡಿಗಳನ್ನು ನೋಡ್ತಾ ಇದ್ದೀವಿ ಭಾಗ 20ರಲ್ಲಿ, ಅದರ ಮೇಲೆಯೂ ಕೂಡ ಕೆಲವೊಂದಿಷ್ಟು ನಿಯಮಗಳನ್ನು ಈ 13ನೇ ವಿಧಿ ಇರ್ತದೆ. ಅದಕ್ಕಾಗಿಯೇ ಕೇಶವಾನಂದ ಭಾರತಿ ಕೇಸು ಮತ್ತು ಕೇರಳ ವರ್ಸಸ್ ಕೇರಳ ಕೇಸ್ನಲ್ಲಿ ಏನಂತಂದರೆ ಈ ಮೂಲಭೂತ ಹಕ್ಕುಗಳ ಒಂದು ಏನು ಕೇಸ್ ಇದೆ, ಆ ಕೇಸ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊನ್ನೆ ಕೇಶವಾನಂದ ಭಾರತಿ ಅವರು ತೀರ್ಕೊಂಡ್ರು. ಬಹುಶಃ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ ಕೇಶವಾನಂದ ಭಾರತಿ ಕೇಸ್ ಬಗ್ಗೆ ಕಾಂಪಿಟೇಟಿವ್ದಲ್ಲಿ ಈ ಸರಿ ಒಂದು ಕ್ವಶನ್ ಬರುವಂಥ ಸಾಧ್ಯತೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಅದನ್ನು ತಾವೆಲ್ಲರೂ ಕೂಡ ಪಾಯಿಂಟ್ಔಟ್ ಮಾಡಿಕೊಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇನ್ನು ನೇರವಾಗಿ ನಾನು ಹಕ್ಕುಗಳಿಗೆ ಬರ್ತಾಯಿದ್ದೆ. 14ನೇ ವಿಧಿಯಿಂದ 18ನೇ ವಿಧಿಯವರೆಗೆ ಸಮಾನತೆ, ರೈಟ್ ಟು ಈಕ್ವಾಲಿಟಿ. ಆರ್ಟಿಕಲ್ 14 ಏನು ಹೇಳುತ್ತೆ, ಈಕ್ವಾಲಿಟಿ ಬಿಫೋರ್ ಲಾ ಅಂತ. ಈಕ್ವಾಲಿಟಿ ಬಿಫೋರ್ ಲಾ ಅಂತ ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಅಂದರೆ
ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ. ಹಾಗಾದರೆ ಭಾರತದಲ್ಲಿರುವಂಥ 130 ಕೋಟಿ ಏನು ಸಮಥಿಂಗ್ ಜನ ಇದೆ ಅವರೆಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು, ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಅನ್ನುವಂಥದ್ದನ್ನು ಆರ್ಟಿಕಲ್ 14 ಹೇಳುತ್ತೆ. 15 ಏನು ಹೇಳುತ್ತೆ ಅಂತ ನೋಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಧರ್ಮ, ಜಾತಿ, ಲಿಂಗ, ಹುಟ್ಟಿದ ಸ್ಥಳಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು. ಯಾವುದೇ ಧರ್ಮ, ಭಾರತದಲ್ಲಿ ಅನೇಕ ಧರ್ಮಗಳಿವೆ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಸಿಖ್, ಜೈನ್ ಮೊದಲಾದ ಅನೇಕ ಧರ್ಮಗಳಿವೆ. ಜಾತಿಗಳಿಗಂತೂ ಲೆಕ್ಕನೇ ಇಲ್ಲ, ಅದರೊಳಗೆ ಮತ್ತು ಉಪಜಾತಿಗಳು, ಜೊತೆಗೆ ಲಿಂಗ ಹೆಣ್ಣು ಗಂಡು ಮತ್ತು ಹುಟ್ಟಿದ ಸ್ಥಳಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ಇವು ಯಾವುದ್ರ ಮೇಲೆಯೂ, ಧರ್ಮದ ಮೇಲೆಯೂ ಮಾಡಬಾರ್ದು, ಜಾತಿ ಮೇಲೆಯೂ ಮಾಡಬಾರ್ದು, ಲಿಂಗದ ಮೇಲೆಯೂ ಮಾಡಬಾರ್ದು ಮತ್ತು ಹುಟ್ಟಿದ ಸ್ಥಳಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು. ಸೊ ಆತ್ಮೀಯ ವಿದ್ಯಾರ್ಥಿಗಳ ಇಲ್ಲೊಂದು ನಿಮಗೆ ಪಾಯಿಂಟ್, ಇವತ್ತು ಪ್ರಚಲಿತವಾಗಿರ್ತಕ್ಕಂಥ ಘಟನೆ ಬರುತ್ತೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಇರತಕ್ಕಂತಹ 317 ಹುಟ್ಟಿದ ಸ್ಥಳಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅನ್ನುವಂಥದ್ದು ಏನಿದೆಯಲ್ಲ, 370 ರದ್ದು ಮಾಡಿರ್ತಕ್ಕಂಥದ್ದು, ಈ ಕಲಮನ್ನು ಎತ್ತಿ ಹಿಡಿದಿರ್ತಕ್ಕಂಥದ್ದು ಕೂಡ ನಾವು ಪ್ರಚಲಿತವಾಗಿ ನೋಡ್ತಾ ಇದ್ದೀವಿ. ಸೊ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವಂಥ 370ನೇ ವಿಧಿಯನ್ನು ಇವತ್ತು ರದ್ದು ಮಾಡಿ ಜಮ್ಮು ಕಾಶ್ಮೀರ ರಾಜ್ಯವನ್ನೇ ಡಿಸಾಲ್ವ್ ಮಾಡಿ ಅವು ಎರಡನ್ನೂ ಕೂಡ ಇವತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಬೇಡ. ಜಮ್ಮು ಮತ್ತು ಕಾಶ್ಮೀರ್ ಒಂದು ಕೇಂದ್ರಾಡಳಿತ ಪ್ರದೇಶ, ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶ. ಜಮ್ಮು ಕಾಶ್ಮೀರ್ ವಿಧಾನಸಭೆಯನ್ನು ಹೊಂದಿರತಕ್ಕಂತಹ ಏನಂತಂದರೆ ಕೇಂದ್ರಾಡಳಿತ ಪ್ರದೇಶ, ಲಡಾಖ್ ವಿಧಾನಸಭೆಯನ್ನು ಹೊಂದಲಾರದಂತಹ ಏನಂತಂದರೆ ಒಂದು ಕೇಂದ್ರಾಡಳಿತ ಪ್ರದೇಶ ಅನ್ನುವಂಥದ್ದು. ಸೊ ಇಲ್ಲಿ ಆ ಒಂದು ಏನಂತಂದರೆ ಯಾವುದೇ ಹುಟ್ಟಿದ ಸ್ಥಳಗಳ ಆಧಾರದ ಮೇಲೆಯೂ ಕೂಡ ತಾರತಮ್ಯ ಮಾಡಬಾರ್ದು ಅನ್ನುವಂಥದ್ದು ಇಲ್ಲಿ ಹೇಳಿರ್ತಕ್ಕಂಥ 15ನೇ ವಿಧಿ ಪ್ರಕಾರ ಯಾವುದೇ ಧರ್ಮ, ಜಾತಿ, ಲಿಂಗ ಮತ್ತು ಹುಟ್ಟಿದ ಸ್ಥಳಗಳ ಮೇಲೆ ತಾರತಮ್ಯ ಮಾಡಬಾರದು ಅಂತ ಹೇಳ್ತೈತೆ. ಬಟ್ ಅದರೊಳಗೆ ಅನೇಕ ಶೆಡ್ಯೂಲ್ಗಳೊಳಗೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಕನ್ಸೆಷನ್ ಕೊಟ್ಟಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಅದನ್ನು ಕೆಲವೊಂದು ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ನೋಡೋಣ. ಈಗ ನೇರವಾಗಿ 16ನೇ ಕಲಂಕ್ಕೆ ಬರ್ತದೆ. ಸಾರ್ವಜನಿಕ ನಿಯೋಜನೆಯ ವಿಷಯದಲ್ಲಿ ಸಮಾನ ಅವಕಾಶ. ಸಾರ್ವಜನಿಕ ನಿಯೋಜನೆಯ ವಿಷಯದಲ್ಲಿ ಸಮಾನ ಅವಕಾಶ ಅಂದರೆ ಸರ್ಕಾರಿ ನೇಮಕಾತಿಯಲ್ಲಿ 16ನೇ ವಿಧಿ ಪ್ರಕಾರ ಏನು ಹೇಳ್ತೈತೆ ರೀ, ಸರ್ಕಾರಿ ನೇಮಕಾತಿಯಲ್ಲಿ ಯಾವುದೇ ತಾರತಮ್ಯ ಮಾಡಬಾರದು ಅಂತ ಹೇಳ್ತಾರೆ. ಸಾರ್ವಜನಿಕ ನಿಯೋಜನೆಯ ವಿಷಯದಲ್ಲಿ ಏನಪ್ಪ ಅಂದರೆ ಸಮಾನವಾದಂಥ ಅವಕಾಶ ಕೊಡಬೇಕು ಅಂತ ಹೇಳ್ತದಲ್ಲ, ಅದರ ಅರ್ಥ ಸರಳವಾಗಿರ್ತಕ್ಕಂಥ ಅರ್ಥ ಏನಂತಂದರೆ ಸರ್ಕಾರಿ ನೇಮಕಾತಿಯಲ್ಲಿ ಯಾವುದೇ ತಾರತಮ್ಯ ಮಾಡಬಾರ್ದು ಅಂತಿದೆ. ಸೊ ಅದರಲ್ಲಿಯೂ ಕೂಡ ಅನೇಕ ವಿಭಾಗವನ್ನು ಮಾಡಿ ಇವತ್ತು ಮೀಸಲಾತಿ ವ್ಯವಸ್ಥೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಆದರೆ ಬಟ್ ಅದು ಕೆಲವೊಂದಿಷ್ಟು ಸಡಿಲಿಕೆಗಳನ್ನು ಅಲ್ಲಿ ನೀಡಿರ್ತಕ್ಕಂಥದ್ದು ಇದೆ. ಅದನ್ನು ಭಾಳ ದೀರ್ಘವಾಗಿರ್ತಕ್ಕಂಥ ವಿಷಯ ಇದೆ, ಈಗ ಚರ್ಚೆ ಮಾಡೋದು ಬೇಡ. ಬಟ್ ಏನಿದೆ ಆರ್ಟಿಕಲ್ ಅದನ್ನು ನಾವು ಅಷ್ಟು ಮಾತ್ರ ಚರ್ಚೆ. ಆರ್ಟಿಕಲ್ 17 ವಿಧಿ ಅನುಚ್ಛೇದ 17 ಅಸ್ಪೃಶ್ಯತೆಯ ನಿರ್ಮೂಲನೆ ಅಂತ. ಅಂದರೆ ಭಾರತವು ಒಂದು ತನ್ನದೇ ಆದಂತಹ ಪರಂಪರೆ, ರೀತಿ, ನೀತಿ, ಸಂಪ್ರದಾಯಗಳನ್ನು ಒಳಗೊಂಡಿದೆ. ಆಮೇಲೆ 4 ವರ್ಗಗಳ ಮೇಲೆ ಬಂದಿರತಕ್ಕಂಥದ್ದು ಭಾರತದ ವ್ಯವಸ್ಥೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಕ್ಷುದ್ರ ಅಂತಕ್ಕಂತಹ 4 ವರ್ಗಗಳ ಮೇಲೆ ಬಂದಿರತಕ್ಕಂಥ ವ್ಯವಸ್ಥೆಯಲ್ಲಿ ಕೊನೆಯ ವರ್ಗದ ಮೇಲೆ ಇರ್ತಕ್ಕಂಥ ಏನು ದೌರ್ಜನ್ಯ ಇತ್ತು ಅದನ್ನು ತಡೆಗಟ್ಟುವುದಕ್ಕೋಸ್ಕರವಾಗಿ, ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರುವುದಕ್ಕೆ ಆಗುವಂಥ ತೊಂದರೆಯನ್ನು ತಡೆಗಟ್ಟುವುದಕ್ಕೋಸ್ಕರವಾಗಿ 17ನೇ ವಿಧಿಯನ್ನು ಅಸ್ಪೃಶ್ಯತೆ ನಿರ್ಮೂಲನೆಗಾಗಿ ಇದನ್ನು ಬಳಸಿರ್ತಕ್ಕಂಥದ್ದು. ಹಾಗಾಗಿ 17ನೇ ವಿಧಿ ಅಸ್ಪೃಶ್ಯತೆಯ ನಿರ್ಮೂಲನೆ. 18ನೇ ವಿಧಿ ಏನು ಹೇಳ್ತದೆ, ಬಿರುದುಗಳ ರದ್ದತಿ ಅಂತ ಹೇಳ್ತದೆ. ಎಬಲಿಷನ್ ಆಫ್ ಟೈಟಲ್ಸ್. ಎಬಲಿಷನ್ ಆಫ್ ಟೈಟಲ್ಸ್ ಅಂದರೆ ಏನಂತಾನೆ, ಬಿರುದುಗಳ ರದ್ದತಿ. ಯಾವ ಬಿರುದುಗಳ ರದ್ದತಿ ಅಂದರೆ ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂತಹ ಬಿರುದುಗಳಾಗಿರಬಹುದು ಅಥವಾ ಹಿಂದಿನ ಬಿರುದುಗಳಾಗಿರ್ಬೋದು, ರಾಜ ಮಹಾರಾಜರ ಕಾಲದಲ್ಲಿ ಕೊಟ್ಟಿರ್ತಕ್ಕಂತಹ ಬಿರುದುಗಳಾಗಿರ್ಬೋದು, ಆ ಎಲ್ಲ ಬಿರುದುಗಳು ರದ್ದಾಗುತ್ತೆ.
ಆ ಎಲ್ಲ ಬಿರುದುಗಳು, ಈಗ ರಾಜಾದಿರಾಜ, ರಾಜಮಾರ್ತಾಂಡ, ಚಕ್ರವರ್ತಿ ಏನು ಬಿರುದುಗಳಿದ್ದಾವೆ ಅವೆಲ್ಲವೂ ಕೂಡ ಏನಂತಂದರೆ ಆ ಬಿರುದುಗಳೆಲ್ಲ ರದ್ದು. ಆಮೇಲೆ 1954 4 ಬಿರುದುಗಳನ್ನ ಮತ್ತೆ ತಂತು. ಇದ್ರ ಮೇಲೆ ಒಂದು ಕೇಸು ಆತ, ಕೇಸ್ ಬಗ್ಗೆ ಏನಾಯ್ತು ಚರ್ಚೆ ಮಾಡೋಂಗಿಲ್ಲ, ಅದನ್ನ ಒಂದು ಕೇಸ್ ಕೂಡ ಆಗೈತೆ ಇದ್ರ ಮೇಲೆ. 4 ಬಿರುದುಗಳು ಕೊಟ್ಟು. ಯಾವ್ಯಾವ 4 ಬಿರುದುಗಳ್ರಿ? ಅನೇಕ ಕಡೆ ಕಾಂಪಿಟೇಟಿವ್ದೊಳಗೆ ಇದನ್ನು ಕೇಳ್ಯಾನ. 4 ಬಿರುದುಗಳು ಯಾವ್ಯಾವ ಕೊಟ್ರಿ? ಒಂದು ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ ಮತ್ತು ಪದ್ಮಶ್ರೀ. ಈ 4 ಬಿರುದುಗಳು ಅಲ್ಲಿ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಈ 4 ಬಿರುದುಗಳನ್ನು ಅಲ್ಲೇನಪ್ಪ ಇವತ್ತಿನ ಇದರೊಳಗೆ ಕೊಟ್ಟಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಸೊ ಇಷ್ಟು ಏನಪ್ಪ ಅಂದರೆ ಇಲ್ಲಿ ಇರ್ತಕ್ಕಂಥದ್ದು. ಹಾಗಾದರೆ ಆರ್ಟಿಕಲ್ 14ರಿಂದ 18ರವರೆಗೆ ಇರ್ತಕ್ಕಂತಹ ಏನು ಆರ್ಟಿಕಲ್ ಇದೆ, ಸಮಾನತೆಯ ಹಕ್ಕು ಏನಿದೆ ಅದರಲ್ಲಿ ನಾವು ನೋಡ್ತಕ್ಕಂಥದ್ದು ಇದೆ ನೋಡಿ. ಆರ್ಟಿಕಲ್ 14 to 18 ರೈಟ್ ಟು ಇಕ್ವಾಲಿಟಿ. ಆರ್ಟಿಕಲ್ 14 equality before law. 15 equality of discrimination on ground only of religion, caste, sex and place of birth. So 16ದಲ್ಲಿ ನೋಡ್ತಕ್ಕಂಥದ್ದು equality of opportunity in the matters of public employment. ಆರ್ಟಿಕಲ್ 17 ನೋಡ್ತಕ್ಕಂಥದ್ದು abolition of untouchability. ಆರ್ಟಿಕಲ್ 18 ನೋಡ್ತಕ್ಕಂಥದ್ದು abolition of titles. This is enough the first rights in the ರೈಟ್ ಟು ಈಕ್ವಾಲಿಟಿ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ಒಂದು ರೈಟನ್ನು ನೋಡಿದ್ದೇವೆ. ಮುಂದಿನ ರೈಟನ್ನು ನಾವು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ. ಇದೆಲ್ಲರೂ ಕೂಡ ಈ ಕ್ಲಾಸನ್ನು ನೋಡಿ ನೋಟ್ ಮಾಡ್ಕೊಳ್ಳಿ ಅಂಥೇಳಿ ಇಲ್ಲಿಗೆ ಈ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು.